ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ದ್ಯುತಿಸಂಶ್ಲೇಷಣೆ ಅಂದರೆ ಏನು, ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನು ತಯಾರಿಸುತ್ತವೆ ಮತ್ತು ಈ ಪ್ರಕ್ರಿಯೆ ನಮಗೆ ಏಕೆ ಮುಖ್ಯ ಎಂಬುದನ್ನು ತಿಳಿಯೋಣ. ದ್ಯುತಿಸಂಶ್ಲೇಷಣೆ ಫೋಟೋಸಿಂಥೆಸಿಸ್ ಎಂಬುದು ಸಸ್ಯಗಳು, ಪಾಚಿಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಬೆಳಕಿನ ಶಕ್ತಿಯನ್ನು ಬಳಸಿ ತಮ್ಮ ಆಹಾರವನ್ನು ತಯಾರಿಸುವ ಅದ್ಭುತ ಪ್ರಕ್ರಿಯೆ. ದ್ಯುತಿಸಂಶ್ಲೇಷಣೆ ಎಂದರೆ ಸಸ್ಯಗಳು ಸೂರ್ಯನ ಬೆಳಕು, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಸಕ್ಕರೆ ಅಥವಾ ಗ್ಲೂಕೋಸ್ ಎಂಬ ಆಹಾರವನ್ನು ಮತ್ತು ಆಮ್ಲಜನಕವನ್ನು ಉತ್ಪಾದಿಸುವ ಪ್ರಕ್ರಿಯೆ. ಈ ಪ್ರಕ್ರಿಯೆ ನಮ್ಮ ಗ್ರಹಕ್ಕೆ ಅತ್ಯಂತ ಮುಖ್ಯವಾಗಿದೆ, ಏಕೆಂದರೆ ಇದು ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಆಹಾರ ಮತ್ತು ಉಸಿರಾಡಲು ಅಗತ್ಯವಾದ ಆಮ್ಲಜನಕವನ್ನು ಒದಗಿಸುತ್ತದೆ. ದ್ಯುತಿಸಂಶ್ಲೇಷಣೆ ನಡೆಯಲು 4 ಮುಖ್ಯ ಅಂಶಗಳು ಬೇಕಾಗುತ್ತವೆ. ಅವುಗಳು ಯಾವುವು ಎಂದು ನೋಡೋಣ. ಮೊದಲನೆಯದು ಸೂರ್ಯನ ಬೆಳಕು. ಇದು ಇಡೀ ಪ್ರಕ್ರಿಯೆಗೆ ಬೇಕಾದ ಶಕ್ತಿಯ ಮೂಲವಾಗಿದೆ. ಎರಡನೆಯದು ಇಂಗಾಲದ ಡೈಆಕ್ಸೈಡ್. ಸಸ್ಯಗಳು ಇದನ್ನು ಗಾಳಿಯಿಂದ ತಮ್ಮ ಎಲೆಗಳ ಮೂಲಕ ಹೀರಿಕೊಳ್ಳುತ್ತವೆ. ಮೂರನೆಯದು ನೀರು. ಸಸ್ಯಗಳು ಇದನ್ನು ಬೇರುಗಳ ಮೂಲಕ ಮಣ್ಣಿನಿಂದ ಹೀರಿಕೊಂಡು ಎಲೆಗಳಿಗೆ ತಲುಪಿಸುತ್ತವೆ. ನಾಲ್ಕನೆಯದು ಕ್ಲೋರೋಫಿಲ್. ಇದು ಸಸ್ಯದ ಎಲೆಗಳಲ್ಲಿರುವ ಹಸಿರು ವರ್ಣದ್ರವ್ಯವಾಗಿದ್ದು ಸೂರ್ಯನ ಬೆಳಕನ್ನು ಸೆಳೆಯಲು ಸಹಾಯ ಮಾಡುತ್ತದೆ. ಈ ಅದ್ಭುತ ಪ್ರಕ್ರಿಯೆ ಸಸ್ಯದ ಎಲೆಗಳಲ್ಲಿ ಎಲ್ಲಿ ನಡೆಯುತ್ತದೆ ಎಂದು ನೋಡೋಣ. ದ್ಯುತಿಸಂಶ್ಲೇಷಣೆಯು ಸಸ್ಯಕೋಶಗಳಲ್ಲಿರುವ ಕ್ಲೋರೋಪ್ಲಾಸ್ಟ್ಗಳಲ್ಲಿ ನಡೆಯುತ್ತದೆ. ಕ್ಲೋರೋಪ್ಲಾಸ್ಟ್ಗಳು ಕ್ಲೋರೋಫಿಲ್ ಅನ್ನು ಹೊಂದಿರುತ್ತವೆ. ದ್ಯುತಿಸಂಶ್ಲೇಷಣೆ 2 ಮುಖ್ಯ ಹಂತಗಳಲ್ಲಿ ನಡೆಯುತ್ತದೆ: ಬೆಳಕಿನ ಪ್ರತಿಕ್ರಿಯೆಗಳು ಮತ್ತು ಕತ್ತಲ ಪ್ರತಿಕ್ರಿಯೆಗಳು. ಬೆಳಕಿನ ಪ್ರತಿಕ್ರಿಯೆಗಳಲ್ಲಿ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಸೆಳೆದು ಅದನ್ನು ನೀರನ್ನು ವಿಭಜಿಸಲು ಬಳಸುತ್ತದೆ. ಈ ಹಂತದಲ್ಲಿ ಆಮ್ಲಜನಕ ಬಿಡುಗಡೆಯಾಗುತ್ತದೆ. ಕತ್ತಲ ಪ್ರತಿಕ್ರಿಯೆಗಳು ಅಥವಾ ಕ್ಯಾಲ್ವಿನ್ ಸೈಕಲ್ನಲ್ಲಿ ಹಿಂದಿನ ಹಂತದ ಶಕ್ತಿಯನ್ನು ಬಳಸಿ ಇಂಗಾಲದ ಡೈಆಕ್ಸೈಡ್ ಅನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸಲಾಗುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯ ಫಲಿತಾಂಶ ಅಥವಾ ಉತ್ಪನ್ನಗಳು ಯಾವುವು ಎಂದು ತಿಳಿಯೋಣ. ಮೊದಲ ಉತ್ಪನ್ನ ಗ್ಲೂಕೋಸ್. ಇದು ಸಸ್ಯದ ಆಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಬೆಳವಣಿಗೆಗೆ ಶಕ್ತಿಯನ್ನು ನೀಡುತ್ತದೆ. ಎರಡನೆಯ ಉತ್ಪನ್ನ ಆಮ್ಲಜನಕ. ಇದು ನಮಗೆ ಉಸಿರಾಡಲು ಮತ್ತು ಜೀವಿಸಲು ಅತ್ಯಗತ್ಯ. ಸಸ್ಯಗಳು ಇದನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುತ್ತವೆ. ಸಾರಾಂಶವಾಗಿ, ದ್ಯುತಿಸಂಶ್ಲೇಷಣೆ ಸೂರ್ಯನ ಶಕ್ತಿಯನ್ನು ಆಹಾರ ಮತ್ತು ಆಮ್ಲಜನಕವಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಇದು ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಅನ್ನು ಕಡಿಮೆ ಮಾಡಲು ಮತ್ತು ಭೂಮಿಯ ಮೇಲಿನ ಪರಿಸರ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಸಸ್ಯಗಳನ್ನು ಉಳಿಸುವುದು ಬಹಳ ಮುಖ್ಯ. ಈ ವಿಡಿಯೋ ನಿಮಗೆ ಸಹಾಯಕವಾಯಿತು ಎಂದು ಭಾವಿಸುತ್ತೇವೆ. ಧನ್ಯವಾದಗಳು ಮತ್ತು ಮತ್ತೊಮ್ಮೆ ಭೇಟಿಯಾಗೋಣ.